ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೀತಾ ಇರುವಂತಹ ಮತ್ತೊಂದು ಕ್ಷೇತ್ರ ಅಂತಂದ್ರೆ ಅದು ಬಾಗಲಕೋಟೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. 7 ಗಂಟೆ ಆಗ್ತಾ ಇದ್ದ ಹಾಗೆ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸಂಜೆ 6 ಗಂಟೆಯವರೆಗೂ ಮತದಾನಕ್ಕೆ ಅವಕಾಶ ಇದೆ. ಬಾಗಲಕೋಟೆಯಲ್ಲಿ ತಂದೆ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ. ಇನ್ನು ಬಿಜೆಪಿಯಿಂದ ಹಿರಿಯ ಮುಖಂಡ ವೀರಣ್ಣ ಚರಂತಿಮಠ ಕದನ ಕಣದಲ್ಲಿದ್ದಾರೆ. ಏನಾಗುತ್ತೆ ಬಾಗಲಕೋಟೆಯಲ್ಲಿ ಅನ್ನುವಂತಹ ಕುತೂಹಲ ಇದೆ. ಮತ್ತೆ ಕೈವಶವಾಗುತ್ತಾ ಅಥವಾ ಬಿಜೆಪಿ ತೆಕ್ಕೆಗೆ ಬಾಗಲಕೋಟೆ ಬೀಳತ್ತಾ? ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಎರಡು ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಅಭ್ಯರ್ಥಿಗಳು ಬಿಜೆಪಿಯಿಂದ ವೀರಣ್ಣ ಚರಂತಿಮಠ, ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ. ಇನ್ನು ಒಟ್ಟು ಮತಗಟ್ಟೆಗಳು 322, ನಗರ ಪ್ರದೇಶದ ಮತಗಟ್ಟೆಗಳು 145, ಗ್ರಾಮೀಣ ಪ್ರದೇಶದ ಮತಗಟ್ಟೆಗಳು 177. ಇನ್ನು ಮಹಿಳೆಯರಿಗಾಗಿ ಸಖಿ ಮತಗಟ್ಟೆಯನ್ನ ಕೂಡ ಮಾಡಲಾಗಿದೆ. 2 ಯುವ ಮತದಾನ ಮತಗಟ್ಟೆ 1, ಥೀಮ್ ಆಧಾರಿತ ಮತಗಟ್ಟೆ 1. ಇನ್ನು ಮತದಾರರ ವಿವರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಒಟ್ಟು ಮತದಾರರ ಸಂಖ್ಯೆ 2,59,797 ಮಂದಿ. ಅದರಲ್ಲಿ ಪುರುಷ ಮತದಾರರು 1,26,999, ಮಹಿಳಾ ಮತದಾರರು 1,32,775, ಇತರೆ 23. ಬಾಗಲಕೋಟೆಯಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆ ದೊಡ್ಡದಿದೆ. ಇನ್ನು ಯುವ ಮತದಾರರ ಸಂಖ್ಯೆ 4,188. ಅದರಲ್ಲಿ ಯುವಕರು 2,002, ಯುವತಿಯರು 2,186 ಮಂದಿ ಇದ್ದಾರೆ. ದಿವ್ಯಾಂಗ ಮತದಾರರು 2,633 ಮಂದಿ. ಇನ್ನು 85 ವರ್ಷ ಮೇಲ್ಪಟ್ಟಂಥವರು 3,017 ಮಂದಿ ಇದ್ದಾರೆ. ಶತಾಯುಷಿ ಮತದಾರರು 38 ಮಂದಿ. ದಾವಣಗೆರೆ ದಕ್ಷಿಣಕ್ಕಿಂತಲೂ ಸಂಖ್ಯೆ ದೊಡ್ಡದಿದೆ ಶತಾಯುಷಿ ಮತದಾರದ್ದು. ಇನ್ನು ಸೇವಾ ಮತದಾರರು 391, ಅಂಚೆ ಮತ 170. ಏಳು ಗಂಟೆ ಆಗ್ತಾ ಇದ್ದ ಹಾಗೆ ಮತದಾರರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಹಾಗಾದ್ರೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಸದ್ಯ ಹೇಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣದಿಂದ ಮಹಂತೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮಹಂತೇಶ್, 15 ನಿಮಿಷ ಆಗ್ತಾ ಬಂತು ವೋಟಿಂಗ್ ಪ್ರಕ್ರಿಯೆ ಶುರುವಾಗಿ. ಸದ್ಯ ಯಾವ ಬೂತ್ನಲ್ಲಿ ತಾವಿದ್ದೀರಿ, ಹೇಗಿದೆ ಅಲ್ಲಿಯ ಚಿತ್ರಣ, ಏನೆಲ್ಲ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದೆ? ಯಸ್ವಿನ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇಂದು ಏನು ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಮತದಾರರು ಮತದಾನಕ್ಕೆ ಆಗಮಿಸಿರುವಂಥದ್ದು. ನಾನೀಗ ಸದ್ಯ ಹಳೇಪೇಟೆಯಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ 66ರಲ್ಲಿದ್ದೀನಿ. ಇಲ್ಲಿ ಬೆಳ್ಳಂಬೆಳಗ್ಗೆ ಮತದಾರರು ಆಗಮಿಸಿ ಅಂದರೆ ಸರದಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡಿರುವಂಥದ್ದು. ಏನು ಇಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಈಗ ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಇಲ್ಲಿ ಭದ್ರತಾ ಸಿಬ್ಬಂದಿ ಮಾಧ್ಯಮಗಳಿಗೆ ಅವಕಾಶ ನೀಡ್ತಲ್ಲ, ಆದರೆ ಇಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಒಟ್ಟು 284 ಮತಗಟ್ಟೆಗಳು ಇರುವಂಥದ್ದು. ಅದರಲ್ಲಿ 234 ನಗರ ಪ್ರದೇಶಗಳಲ್ಲಿದ್ದರೆ ಇನ್ನುಳಿದಂತಹ 50 ಮತಗಟ್ಟೆಗಳು ಗ್ರಾಮೀಣ ಪ್ರದೇಶಗಳಿರುವಂಥದ್ದು. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸಿರುವಂಥದ್ದು. ಮತಗಟ್ಟೆಗೆ ಎಲ್ಲ ಸಿಬ್ಬಂದಿಯನ್ನು ಸಹ ನಿಯೋಜನೆಯನ್ನು ಮಾಡಲಾಗಿದೆ. ಸದ್ಯ ಏನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ ಶಾಮ್ನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸೇರಿದಂತೆ ಒಟ್ಟು 25 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 25 ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದ
2 ಬ್ಯಾಲೆಟ್ ಯೂನಿಟ್ಗಳನ್ನು ಪ್ರತಿಯೊಂದು ಮತಗಟ್ಟೆಗೆ ನೀಡಲಾಗಿದೆ. ಅಂದರೆ ಒಂದು ಬ್ಯಾಲೆಟ್ ಯೂನಿಟ್ನಲ್ಲಿ ಕೇವಲ 16 ಅಭ್ಯರ್ಥಿಗಳ ವಿವರವನ್ನು ಸಲ್ಲಿಸಬಹುದು. ಆದರೆ ಏನು ಈ 25 ಅಭ್ಯರ್ಥಿಗಳು ಮತ್ತು ಒಂದು ನೋಟಾ ಇರುವ ಹಿನ್ನೆಲೆಯಲ್ಲಿ 26 ಒಟ್ಟು ಬಟನ್ಗಳು ಬರುವ ಹಿನ್ನೆಲೆಯಲ್ಲಿ 2 ಬ್ಯಾಲೆಟ್ ಯೂನಿಟ್ಗಳು, ಒಂದು ಕಂಟ್ರೋಲ್ ಯೂನಿಟ್ ಮತ್ತು ಒಂದು ವಿವಿಪ್ಯಾಟ್ ಸೇರಿದಂತೆ ಎಲ್ಲ ಸಲಕರಣೆಗಳನ್ನ ವಿತರಣೆ ಮಾಡಲಾಗಿದೆ. ಬೆಳಗ್ಗೆ 5:30ಕ್ಕೆ ಮಾಕ್ ಪೋಲಿಂಗ್ ಆಯಿತು. ಎಲ್ಲ 284 ಮತಗಟ್ಟೆಗಳಲ್ಲೂ ಸಹ ಈಗ ಮತದಾನ ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು. ಈಗ ಸದ್ಯ ಏನು ಯಾವುದೇ ಅಹಿತಕರ ಘಟನೆ ನಡೆದಂತೆ ಜಿಲ್ಲಾಡಳಿತವು ಸೂಕ್ತ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ದಾವಣಗೆರೆಯ SP ಶೇಖರ್ HT ನೇತೃತ್ವದಲ್ಲಿ 1500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಕೇಂದ್ರೀಯ CAPF ಭದ್ರತಾ ತುಕಡಿಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ವೀಣಾ. ಎಸ್ ಮಹಾಂತೇಶ್, ಹಾಗೆ ಸಂಪರ್ಕದಲ್ಲಿ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.